ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಅಕ್ಕಿ ಹಿಟ್ಟಿನಲ್ಲಿ ಎಣ್ಣೆ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋದು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ಗ್ರೇಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್, ಒಂದು ಅರ್ಧದಿಂದ ಮುಕ್ಕಾಲು ಕ್ಯಾರೆಟು, ಮತ್ತೊಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಹಸಿಮೆಣಸಿನ ಪೇಸ್ಟ್ ಹಾಕೋತಾ ಇದ್ದೀನಿ. ಇಡೀ ಹೆಚ್ಚಿದ ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ಬಿಟ್ರೆ ಬಾಯಿಗೆ ಸಿಗುತ್ತೆ, ಮಕ್ಳಿಗೆ ತಿನ್ನೋಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು. ಆಮೇಲೆ ಒಂದು 2 ಸ್ಪೂನು ಹುರಿದಿಟ್ಟಿರೋ ಬಿಳಿ ಎಳ್ಳ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರುತ್ತೆ. ಸ್ವಲ್ಪ ಮಸಗ್ಬಿಟ್ಟು ಕೈಯಲ್ಲಿ ಹಾಕಿದ್ರೆ ಅದರ ಅರೋಮ ಬಿಟ್ಕೊಳ್ಳುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ 1 ಲೋಟ ಅಕ್ಕಿ ಹಿಟ್ಟಿಗೆ 1/4 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೇ ಸ್ವಲ್ಪ ತುರಿದಿದ್ದು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ 1 ಲೋಟ ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗುಟಾಯಿಸ್ಕೋಬೇಕು. ಇದನ್ನು ಬರೀ ಬಿಸಿ ನೀರಲ್ಲಿ ಕಲಿಸ್ಕೊಂಡು ಮಾಡ್ಬೋದು, ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು. ಬಟ್ ಉಕ್ಕುರ್ಸ್ಕೊಂಡು ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ. ಇದೇ ಥರ ನಾದ್ಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣೀರು ಹಿಟ್ಟು ಸಹಾಯದಿಂದ ನಾದ್ಕೋಬೇಕು ಚೆನ್ನಾಗಿ. ನಾವು ರೊಟ್ಟಿಗಳನ್ನು ಉಕ್ಕುರ್ಸ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಎಲ್ಲೂ ಕಟ್ಟಾಗೋದಾಗಲಿ ಅಥವಾ ಗಟ್ಟಿ ಬರೋದಾಗಲಿ ರೊಟ್ಟಿ ಏನೂ ಆಗೋದಿಲ್ಲ. ಇದೇ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಹೋಳಿಗೆ ಶೀಟ್ ಬರುತ್ತಲ್ಲ, ಅಥವಾ ರೊಟ್ಟಿ ಶೀಟ್, ಹೋಳಿಗೆ ಶೀಟ್ ಏನಂತೀರೋ ನೀವು, ಅದು ತೊಗೊಂಡು ಸ್ವಲ್ಪನೇ ಹಿಟ್ಟು ತೊಗೊಂಡು ನಿಮ್ಮ ಕಾವಲಿ ಸೈಜ್ ಮೇಲೆ ಅಥವಾ ನೀವು ಎಷ್ಟು ಸೈಜಿಗೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ಹೀಗೆ ಕೈಯಲ್ಲೇ ತಟ್ಕೊಬೋದು, ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ತಟ್ಟೋಕ್ಕಾಗೋದಿಲ್ಲ ಅನ್ನೋರು ಕೆಲವ್ರು ಏನು ಮಾಡ್ತಾರೆ, ಅದೇ ಥರ ಇನ್ನೊಂದು ಶೀಟಿಗೆ ಇನ್ನೊಂದು ಸೈಡಲ್ಲಿ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಶೀಟ್ ಇಟ್ಬಿಟ್ಟು ಲಟ್ಟಿಸ್ತಾರೆ. ಹಾಗೂ ಮಾಡ್ಕೋಬೋದು. ನನಗೆ ಈ ಮೆಥಡಲ್ಲೇ ಸುಲಭ ಆಗುತ್ತೆ, ಹಾಗಾಗಿ ಬೇಗ ತಟ್ಕೊಂಡ್ಬಿಟ್ಟು ಕಾಯಿಸ್ಕೊತೀನಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಇದನ್ನು ಲಟ್ಟಿಸ್ಕೊಬೋದು. ಇವಾಗ ಮಧ್ಯೆ ಒಂದು 3 ಹೋಲ್ಗಳನ್ನು ಮಾಡ್ಕೊತೀನಿ, ಎಣ್ಣೆ ಸ್ವಲ್ಪ ಪಾಸಾಗಿ ಬೇಯಕ್ಕೆ ಚೆನ್ನಾಗಾಗುತ್ತೆ ಅಂತ. ಕಾದಿರೋ ತವಾಗೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ರೊಟ್ಟಿನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾಯಿದೆ ಅಂತ ಶೀಟಿಂದ. ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಈಚ್ ಸೈಡ್ ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ರೋಸ್ಟ್ ಆಗಬೇಕು ಸ್ವಲ್ಪ ರೊಟ್ಟಿ ಅಂತಿದ್ರೆ ಒಂದು 5 ನಿಮಿಷದಿಂದ 8 ನಿಮಿಷದಷ್ಟು ಎರಡು ಸೈಡು ಕಾಯಿಸ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇಲ್ಲ ಮೆತ್ತಗೆ ಇರಬೇಕು ರೊಟ್ಟಿ ತಿನ್ನೋದಕ್ಕೆ ಅಂತಂದರೆ 4ರಿಂದ 5 ನಿಮಿಷ ಸಾಕಾಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಚಟ್ನಿ ಜೊತೆ ತಿನ್ನೋದಕ್ಕೆ. ಒಂದು ಸರಿ ಮಾಡಿ ಟ್ರೈ ಮಾಡಿ, ಏನು ಫೀಡ್ಬ್ಯಾಕ್ ಇದ್ದರೆ ಏನಾದರೂ ದಯವಿಟ್ಟು ತಿಳಿಸಿ. ಬಿಸಿ ರೊಟ್ಟಿ ರೆಡಿಯಾಗಿದೆ.